ಪ್ರೇಸ್ ಗಾಡ್, ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಒಳ್ಳೆಯ ಕುರುಬ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ಆಶೀರ್ವಾದ ಹೊಂದುತ್ತಾ ಇದ್ದೀರಿ. ದೇವರು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಆತನು ಸಾಮರ್ಥ್ಯವುಳ್ಳ ದೇವರು, ಐಶ್ವರ್ಯವುಳ್ಳ ದೇವರು, ಬಿಡುಗಡೆ ಕೊಡುವ ದೇವರು. ಆತನಲ್ಲಿ ನಿತ್ಯ ಸಮಾಧಾನ ಇದೆ. ಆತನನ್ನು ಆತುಕೊಳ್ಳುವ ನಮಗೆ ಎಂದಿಗೂ ಕೈ ಬಿಡಲ್ಲ, ಎಂದಿಗೂ ಆಶಾಭಂಗವಾಗಲ್ಲ. ನೀವು ಹೆದರಬೇಡ್ರಿ, ಯಾವಾಗಲೂ ಕರ್ತನನ್ನು ನಿರೀಕ್ಷಿಸಿಕೊಳ್ತಾ ಇರ್ರಿ. ಆತನ ಮೇಲೆ ನಂಬಿಕೆ ಇಡ್ರಿ. ನಿಮ್ಮಲ್ಲಿ ದೀರ್ಘ ಶಾಂತಿ ಇರಲಿ. ಆತಷ್ಟೇ ಅಲ್ಲ, ಆತನು ಮಾಡಿಯೇ ಮಾಡ್ತಾನೆ. ನಾನು ನಂಬ್ತೇನೆ. ದೇವರ ವಾಕ್ಯವು ಕಾರ್ಯ ಮಾಡುವಂಥದ್ದು, ಅದು ಕಾರ್ಯಸಾಧಕವಾದದ್ದು, ಇಬ್ಬಾಯ ಕತ್ತಿಗಿಂತಲೂ ಹರಿತವಾದದ್ದು. ನಮ್ಮ ಜೀವಿತದಲ್ಲಿ ಯಾವಾಗಲೂ ಅದು ದೊಡ್ಡ ಜಯವನ್ನು ಕೊಡುವಂಥದ್ದಾಗಿದೆ. ಕರ್ತನು ನಮ್ಮ ಸಹಾಯಕನಾಗಿದ್ದಾನೆ. ನಿಮಗೆ ಯಾವುದೇ ಕತೆ ಕಾದಂಬರಿಯಲ್ಲಿ ಹೋಗಬೇಡ್ರಿ, ಪವಿತ್ರ ಪುಸ್ತಕವನ್ನು ಓದಿರಿ. ಕತೆ ಕಾದಂಬರಿ ಓದಿದರೆ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಖುಷಿಯಾಗಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ ಪವಿತ್ರ ಪುಸ್ತಕ ನಮಗೆ ನಿತ್ಯ ಜೀವವನ್ನು, ಜಯವನ್ನು, ಮಹಿಮೆಯನ್ನು, ನಿಮ್ಮಲ್ಲಿ ಪಾಸಿಟಿವ್ ಆದಂತಹ ಸಕಾರಾತ್ಮಕವಾದಂಥ ಆಲೋಚನೆಗಳನ್ನು ತಂದು ನಿಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಅಷ್ಟೇ ಅಲ್ಲ, ಈ ಲೋಕದ ಯಾತ್ರೆಯಲ್ಲಿ ಪ್ರತಿ ಗಳಿಗೆಯಲ್ಲೂ ಕಾರ್ಗತ್ತಲೆಯ ಕಣಿವೆಯಲ್ಲಿ ನೀವು ನಡೆಯುವಾಗ ಆತನ ಕೋಲು, ದೊಣ್ಣೆ, ವಾಕ್ಯವು, ಆತನ ಅಭಿಷೇಕವು, ವಾಗ್ದಾನವು ನಿಮಗೆ ಸಹಾಯವನ್ನು ಉಂಟು ಮಾಡ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಸಂದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಾರ್ಥಿಸುವ. ತಂದೆ ದೇವರೇ, ನಿನಗೆ ಸ್ತೋತ್ರ. ಮಾತನಾಡು ಸ್ವಾಮಿ. ನಮ್ಮ ಬಲ, ಸಾಮರ್ಥ್ಯ, ಜ್ಞಾನ ಬೇಡಪ್ಪ, ನೀನೇ ಕರುಣಿಸು. ನಿನ್ನ ಚಿತ್ತವೇ ನೆರವೇರಲಿ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಆರೋಗ್ಯ, ಬಲ, ಜ್ಞಾನ, ಸಮೃದ್ಧಿ, ಅಷ್ಟೆಲ್ಲ ಸುಖ, ಶಾಂತಿ, ನಿನ್ನ ಮಹಿಮೆಯುಳ್ಳ ವಾಕ್ಯಗಳು, ಜೀವ ವಾಗ್ದಾನಗಳು, ಅಷ್ಟೆಲ್ಲ ರಕ್ಷಣೆಯನ್ನು ಕೇಳೋರು ಪ್ರತಿಯೊಬ್ಬರಿಗೆ ನಿತ್ಯ ಜೀವದ ಸೌಭಾಗ್ಯವನ್ನು ಕೊಟ್ಟು ಮಹಿಮೆಯಾಗಿ ನೀನು ನಡೆಸು. ಮಾತನಾಡುವಾಗ ಕರ್ತನೇ, ನಿನ್ನ ಮಾತುಗಳಾಗಿ ಮಾರ್ಪಡಿಸಿ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ, ಜೀವಳ ತಂದೆ, ಆಮೇನ್. ಪ್ರೇಸ್ ಗಾಡ್. ಇವತ್ತು ವಾಕ್ಯ ಕೀರ್ತನೆ 108 ವಚನ 12 ಮತ್ತು 13 ಓದಿಕೊಳ್ಳುವ. ಕೀರ್ತನೆ 108 ವಚನ 12 ಮತ್ತು 13. ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು. ಮನುಷ್ಯರ ಸಹಾಯವು ವ್ಯರ್ಥ. ದೇವರಿಂದ ಶೂರ್ಯಕೃತ್ಯಗಳನ್ನು ನಡೆಸುವೆವು. ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಇಲ್ಲಿ ದೇವರ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು. ಇವತ್ತು ನಿಮಗೆ ಸಹಾಯವು ಬೇಕು, ನಿಮಗೆ ಸಹಾಯ ಬೇಕು. ಅದು ದೇವರಿಂದಲೇ ಮಾತ್ರ ಸಹಾಯ. ಭಾಳ ಜನರು ಇವತ್ತು ನಾನು ನೋಡ್ತಾ ಇದ್ದ ಲೋಕದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಇಕ್ಕಟ್ಟಲ್ಲಿ ಇದ್ದಾರೆ, ಸಮಾಧಾನ ಇಲ್ಲ. ಅಥವಾ ಒಂದು ದಿನ ಒಂದು ಮಗಳು, ಕಾಲೇಜಿಗೆ ಹೋಗ್ತಾ ಇರುವ ಮಗಳು ಬಂದು ಮಾತನಾಡು, ನಾವು ಎಲ್ಲ ಪೂಜೆ ಪುರಸ್ಕಾರ ಎಲ್ಲವೂ ಮಾಡ್ತೇವೆ, ಆದರೆ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ನಮ್ಮ ಮನೆಯಲ್ಲಿ ಭಯಂಕರ ಜಗಳ. ನಮ್ಮ ಅಪ್ಪ ಮತ್ತು ಅವರ ತಮ್ಮನ ಜೊತೆಯಲ್ಲಿ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳ, ಕುಟುಂಬದ ಸಮಾಧಾನ ಇಲ್ಲ. ಅವರು ಮಾಟ ಮಾಡ್ತಾರೆ, ಅವರು ಹಾಕಿ ಮಾಡ್ತಾರೆ, ಮತ್ತು ಹೀಗೆ ಅಂತ ಹೇಳಿ ಅವಳು ಹೇಳ್ತಾ ಇರುವಾಗ ನಂತರ ಆ ಹುಡುಗಿ ನಮ್ಮ ಸಭೆಗೆ ಬರುವಂಥ ಅಥವಾ ನಮ್ಮ ಹತ್ತಿರದಂಥ ಹುಡುಗಿ ಹತ್ರ ಕೇಳೋದು, ನಿಮಗೆ ಏನು ತೊಂದರೆ ಇಲ್ವಾ? ಅವ್ರು ಹೇಳಿದಳಂತೆ, ಇಲ್ಲಪ್ಪ, ನಮಗೆ ಸಮಾಧಾನ ಇದೆ. ಶಾಕ್ ಆಯಿತು. ಮತ್ತು ನೀವು ಆಲಯಕ್ಕೆಲ್ಲ? ಇಲ್ಲ, ನಾನೇ ದೇವರ ಆಲಯವಾಗಿದ್ದೇನೆ. ಇನ್ನೂ ಶಾಕ್ ಆಯಿತು. ಮತ್ತು ಮುಂದೆ ಮಾತನಾಡುವಾಗ ಅವಳು ಅದನ್ನು ಕೇಳ್ತಾ ಇದ್ದಾಳೆ. ಇವಳು ನಾನು ಏನೆಲ್ಲ ಹೇಳ್ತಾ ಇದ್ದೇನೆ, ಇವಳು ಹೇಳ್ತಾ ಇದ್ದಾಳೆ ನಾನು ದೇವರ ಆಲಯ, ದೇವರು ನನ್ನಲ್ಲಿ ವಾಸ ಮಾಡ್ತಾನೆ, ನಮಗೆ ಸಮಾಧಾನ ಉಂಟು, ಜಗಳ ಇಲ್ಲ. ನಮ್ಮಲ್ಲಿ ಕೆಲವೊಂದು ಸಲ ಆಗ್ಬೋದು ಜಗಳ, ಅಂದರೆ ಜಗಳ ಅಲ್ಲ, ಕೆಲವೊಂದು ಕಾನ್ಫ್ಲಿಕ್ಟ್ಗಳು ಆಗ್ಬೋದು, ಆದರೆ ಬೇಗನೆ ಅದು ಪರಿಹಾರ ಆಗಿ ಹೋಗ್ತದೆ. ಈಗ ಸಭೆಯಲ್ಲಿ ಏನು ಜಗಳ ಇಲ್ಲ, ಮೊಸರಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದು ಕೆಲವೊಮ್ಮೆ ಬಂದರೂ ಕೂಡ, ಸೈತಾನ ತಂದರೂ ಕೂಡ ಅತಿ ಬೇಗನೆ ಅಥವಾ ದೇವರಾತ್ಮನು ಅದನ್ನು ಏನು ಮಾಡುವಂಥನು ತೊಲಗಿಸುವಂಥದ್ದಾಗಿದೆ. ದೇವರಾತ್ಮನು ಅದರ ಮೇಲೆ ಜಯವನ್ನು ಹೊಂದಿ ಪ್ರತಿಯೊಬ್ಬರಿಗೆ ನಿರ್ಮಲವಾದಂಥ ನೀತಿಯುಳ್ಳ ಅಥವಾ ಪವಿತ್ರತೆಯಲ್ಲಿ ಅಥವಾ ದೇವರ ಫಲಗಳಲ್ಲಿ ದೇವರು ನಡೆಸುವಾತನಾಗಿದ್ದಾನೆ. ಎಷ್ಟು ಒಳ್ಳೆಯ ಸಂಗತಿ ಅಲ್ವಾ? ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ, ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು. ಆ ಮಗಳು ಕೇಳಿದ್ಲು ಈ ರೀತಿ. ಈ ಮಗಳು ಹೀಗೆ ಹೇಳುವಾಗ ದೇವರ ಮಗಳು, ಅವಳಿಗೆ ಶಾಕ್ ಆಯಿತು. ಮತ್ತೆ ಅವಳು ಪ್ರಶ್ನೆ ಮಾಡಲೇ ಇಲ್ಲಂತೆ. ಅದೇ ರೀತಿಯಾಗಿ ಇವತ್ತು ದೇವರಲ್ಲಿ ನೀವು ಹೇಳ್ತಿದ್ದೆ, ದೇವರೇ
ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು. ನನಗೆ ಶತ್ರು ಬಾಧೆ ಇದೆ, ಪಾರು ಮಾಡು. ಮನುಷ್ಯರ ಸಹಾಯವು ವ್ಯರ್ಥ. ಭಾಳ ಜನರು ಮನುಷ್ಯರ ಹತ್ರ ಹೋದರು ಸಹಾಯ ಮಾಡಿ, ಅಧಿಕಾರಿಗಳ ಹತ್ರ ಹೋದರು ಸಹಾಯ ಮಾಡಿ, ಕೆಲವರು ಡಾಕ್ಟ್ರುಗಳ ಕೈಕಾಲುಗಳನ್ನ ಹಿಡಿದ್ರು ಸಹಾಯ ಮಾಡಿ ಅಂತ. ಯಾವುದೇ ಆಗಲಿಲ್ಲ, ಯಾವ ಪರಿಹಾರ ಆಗಲಿಲ್ಲ. ಕೆಲವರು ಮಾಟ ಮಂತ್ರವಾದಿಗಳ ಹತ್ರ ಓಡಿದರು. ಇನ್ನು ಕೆಲವರು ಪ್ರತಿನಿತ್ಯವೂ ಎಲ್ಲರೂ ಹೇಳಿದಂಥ ಹವನ ಹೋಮಗಳನ್ನು ಅಥವಾ ಮಾಡಬೇಕಾದಂಥ ಎಲ್ಲ ಸಂಪ್ರದಾಯಗಳನ್ನು, ಕಟ್ಟುಪಾಡುಗಳನ್ನು, ನಿಯಮಗಳನ್ನು ಪಾಲಿಸಿದರು. ಅಯ್ಯೋ, ಶತ್ರುಬಾಧೆಯಿಂದ ನಮಗೆ ಬಿಡುಗಡೆ ಆಗಲಿಲ್ಲ. ಪ್ರಿಯರೇ, ದೇವರ ವಚನದಲ್ಲಿ ಹೇಳ್ತಾ ಇದೆ, ನೀವು ಕರ್ತನಲ್ಲಿ ಇಲ್ಲವಾದರೆ ನಿಮ್ಮ ನೆರಳು ಕೂಡ ನಿಮಗೆ ಶತ್ರು ಅಂತ ಕಾಣ್ತದೆ. ನಿಮಗೆ ಯಾರು ಹಿಂದೆಗಡೆಯಿಂದ ಓಡಿಸಿಕೊಂಡು ಬಂದಾಗ ಆಗ್ತದೆ ಅಂತೆ. ಇಲ್ಲವಾದಂಥ ರೋಗಗಳು ಅವರ ಕುಟುಂಬದಲ್ಲಿ, ಅವರ ಮನೆಗಳಲ್ಲಿ ಉಂಟಾಗ್ತದೆ ಅಂತ ದೇವರ ವಚನ ಹೇಳ್ತದೆ. ಕ್ರಿಸ್ತನಲ್ಲಿ ಇಲ್ಲದವರಿಗೆ ನಾನು ಹೇಳ್ತಾ ಇರುವುದು. ಹಾಗಾದರೆ ಶತ್ರುಬಾಧೆಯಿಂದ ನಮ್ಮನ್ನು ತಪ್ಪಿಸು ಅಂತ ಹೇಳುವುದಾದರೆ ನಿಮಗೆ ಒಬ್ಬನು ಇದ್ದಾನೆ. ಆತನೇ ರಕ್ಷಕನಾದ ಯೇಸು ಸ್ವಾಮಿ ಹಾಕಿದ್ದಾನೆ. ನಿಮ್ಮ ಜೀವಿತದಲ್ಲಿ ಮರಣ ಭಯ, ಕತ್ತಲೆ ಭಯ, ನರಕದ ಭಯ, ಮಾಟಮಂತ್ರದ ಭಯ, ರೋಗದ ಭಯ ಅಥವಾ ಯಾವುದೇ ರೀತಿಯಾದಂತಹ ಗೊಂದಲಮಯವಾದ ಜೀವಿತಕ್ಕೆ ಪ್ರಶ್ನೆ, ನಿಮ್ಮ ಪ್ರಶ್ನೆಗಳಿಗೆ ಅಥವಾ ಗೊಂದಲಮಯವಾದಂಥ ಜೀವಿತಕ್ಕೆ ಉತ್ತರ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕರ್ತನಾದ ಯೇಸು ಸ್ವಾಮಿ ಹಾಕಿದ್ದಾನೆ. ಕರ್ತನಾದ ಯೇಸು ಸ್ವಾಮಿ ಹಾಕಿದ್ದಾನೆ. ಈ ಸತ್ಯವೇದದಲ್ಲಿ ಅಂದರೆ ಬೈಬಲ್ನಲ್ಲಿ ತಿಳಿಸಲ್ಪಟ್ಟಂಥ ಅಥವಾ ಬೈಬಲಲ್ಲಿ ನಿಮಗೆ ಉತ್ತರ ಇಲ್ಲದಂಥ ಯಾವುದೇ ಪ್ರಶ್ನೆಗಳು ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಉಂಟು, ಎಲ್ಲ ಸವಾಲುಗಳಿಗೆ ಉತ್ತರ ಉಂಟು, ಎಲ್ಲ ರೀತಿಯಾದಂಥ ನಿಮ್ಮ ತೊಂದರೆಗಳಿಗೆ ಬಿಡುಗಡೆ ಉಂಟು. ಮತ್ತು ಆ ಬಿಡುಗಡೆ ಹೇಗೆ ಹೊಂದಿದ್ದಾರೆ ಅಂತ ಹೇಳಿಕೊಂಡೋದಕ್ಕೆ ನಿರ್ದಕ್ಷಿಣಗಳು ಉಂಟು. ಮಾಟಮಂತ್ರವಾದಿಗಳನ್ನು, ಯೋಸೆಫನು, ದಾನಿಯೇಲನು, ದಾವಿದನು ಇವರೆಲ್ಲ ಜಯಿಸಿದರು, ತೋರಿಸಿದರು ದೇವರು ಹೇಗೆ ಜಯಿಸುವಂತಾರೆ. ಅದು ಡೈರೆಕ್ಟಾಗಿ ಬಂದು ಮಾತನಾಡಿದರು, ಡೈರೆಕ್ಟಾಗಿ. ಅದೇ ರೀತಿಯಾಗಿ ನಿಮಗೆ ಇಂಥ ಶತ್ರುಬಾಧೆ ಇದ್ದರೆ ಆ ಬಿಡಿಸುವ ದೇವರು ಬೇಕು. ಈಗ ಯೋಸೆಫನಿಗಾಗಲಿ, ಮೋಯ್ಸೆಗಾಗಲಿ, ಅಥವಾ ದಾವಿದನಿಗಾಗಲಿ, ಅಥವಾ ಪೌಲ ಸೀಲರಿಗಾಗಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತನಿಗಾಗಲಿ, ಎಲ್ಲದಕ್ಕೂ ಜಯ ಕೊಟ್ಟದ್ದು ದೇವರು. ಶತ್ರುಬಾಧೆಯಿಂದ ಬಿಡಿಸಿದ್ದು ದೇವರು. ಯೇಸು ಸ್ವಾಮಿ ಹತ್ರ ಬಂದರು ಕುಂಟರು, ಕುರುಡರು, ಕುಷ್ಠರೋಗಿಗಳು, ಇನ್ನು ಕೆಲವರು ಜ್ಞಾನಿಗಳು, ಇನ್ನು ಕೆಲವರು ಜಟಿಲವಾದಂಥ ಕಠಿಣವಾದ ಪ್ರಶ್ನೆಗಳನ್ನು ಹೊತ್ತುಕೊಂಡು ಬಂದರು. ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟನು ಯೇಸು. ಒಂದು ದಿನ ಒಂದು ವ್ಯಭಿಚಾರಿಯಾದ ಸ್ತ್ರೀ ಪಾಪ ಮಾಡುವಾಗಲೇ, ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿಕೊಂಡಳು. ಆವಾಗಲೇ ಅಲ್ಲಿ ಕಲ್ಲು ಹೊಡೆದು ಸಾಯಿಸಬೇಕಾಗಿತ್ತು, ಮೋಶೆಯ ನಿಯಮ ಹೇಳ್ತದೆ. ಆದರೆ ಇಲ್ಲಿ ಶಾಸ್ತ್ರಿಗಳ ಫರಿಸಾಯರ ಹತ್ರ ಅವರು ಬಂದು ಹೇಳುವಾಗ, ಅವರು ಯೇಸುವನ್ನು ಯಾವ ರೀತಿ ಹಿಡಿದು ಕೊಲ್ಲಬೇಕು ಅಂತ ಆಲೋಚನೆ ಮಾಡ್ತಿರುವಾಗ ಈ ಒಂದು ಸ್ತ್ರೀ ಇವರ ಕೈಗೆ ಸಿಕ್ಕಿದರು. ಆವಾಗ ಒಬ್ಬರು ಹೇಳ್ತಾನೆ, ಒಂದು ಆಲೋಚನೆ ಮಾಡುವ, ಯೇಸು ಹತ್ರ ಕಡ್ಕೊಂಡು ಹೋಗುವ, ಈ ಸ್ತ್ರೀ ಹೀಗೆ ಮಾಡಿ ಸಿಕ್ಕಿಕೊಂಡಿದ್ದಾಳೆ, ನೀನೇನು ಹೇಳ್ತೀಯ ಅಂತ ಹೇಳು ಪ್ರಶ್ನೆ ಕೇಳುವ. ಅವನೇನು ಉತ್ತರ ಕೊಡ್ತಾನೆ ನೋಡುವ. ಎಲ್ಲರೂ ಉತ್ತರ ಕೊಡೋದಿದ್ರೆ ನಾವು ಅವನ ಕಲ್ಲನ್ನು ಹೊಡೆದು ಸಾಯಿಸುವ. ಇವರು ಒಳಗಡೆ ಗುಪ್ತವಾಗಿ ಇವರು ಸ್ಟ್ರಾಟಜಿ ಮಾಡಿ ಪ್ಲ್ಯಾನ್ ಮಾಡಿ ಬಂದರು. ನೋಡ್ರಿ, ಆ ಹುಡುಗಿ ಪಾಪದಲ್ಲಿ ಸಿಕ್ಕಿಕೊಂಡ್ರೆ ಅಲ್ಲೇ ಹೊಡಿಬೇಕಿದ್ದಿತ್ತು, ಅಲ್ಲೇ ಕೊಂದು ಹಾಕಿ, ಅಂದರೆ ಕಲ್ಲು ಹೊಡೆದು ಅವಳನ್ನು ಸಾಯಿಸಬೇಕಾಗಿತ್ತು ನಿಯಮದ ಪ್ರಕಾರ. ಆಯಿತಾ? ಈಗ ಅವರಿಗೆ ಮೋಶೆಯ ನಿಯಮ ದೊಡ್ಡದಾಗಿದ್ದರೆ ಇವರಿಗೆ ಮೋಶೆನೂ ಬೇಡ, ನಿಯಮನೂ ಬೇಡ, ಒಟ್ಟು ಯೇಸುವನ್ನು ಕೊಂದು ಹಾಕಬೇಕು. ಮೋಶೆ ಅವರಿಗೆ ಒಬ್ಬ ಮಾಡೆಲ್ ಆಗಿದ್ದರೆ ಅದೇ ಗಳಿಗೆಯಲ್ಲಿ ಅವರು ಏನು ಮಾಡಬೇಕಿತ್ತು, ಆ ಕಾರ್ಯಗಳು ಮಾಡಿ ಮುಗಿಸಬೇಕಾಗಿತ್ತು. ಇವರು ಹಾಗೆ ಮಾಡಲಿಲ್ಲ. ಇವರು ಯೇಸುವನ್ನು ಹಿಡಿದುಕೊಟ್ಟು ಹೊಡಿಬೇಕು. ಈಗ ನೋಡಿ, ಶತ್ರುಬಾಧೆ ಯೇಸುವಿಗೆ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ ಪ್ರಿಯರೇ. ಶತ್ರುಬಾಧೆಗಳು ಎಲ್ಲರ ಜೀವಿತದಲ್ಲೂ ಉಂಟು. ಅದನ್ನು ಜಯಿಸಲಿಕ್ಕೆ ನಿಮಗೆ ಒಂದೇ ಮಾರ್ಗ, ಅದು ನಿಮ್ಮ ದೇವರ ವಾಕ್ಯ. ಕರ್ತನಾದ ಯೇಸು ಸ್ವಾಮಿ ತಂದೆಯ ದೇವರ ಬಳಿಗೆ ಬರುವಾಗ ಪವಿತ್ರಾತ್ಮ ದೇವರು ನಿಮಗೆ ಜಯವನ್ನು ಉಂಟು ಮಾಡ್ತಾನೆ. ನೀವು ಯಾವಾಗ ದೇವರ ಸನ್ನಿಧಾನಕ್ಕೆ ನೀವು ಬರ್ತೀರೋ, ಕರ್ತನನ್ನು ಒಪ್ಪಿಕೊಳ್ತೀರೋ, ಪವಿತ್ರ ಸಭೆಗೆ, ನಾನು ನಿಮಗೆ ಹೇಳ್ತೇನೆ, ಬಹಳ ಜನರು ಇದ್ದಾರೆ ಈಗೆಲ್ಲ ಟಿ ವಿಯಲ್ಲಿ ಆನ್ಲೈನಲ್ಲಿ ನೋಡಿಕೊಂಡು ಮನೆಯಲ್ಲೇ ಆರಾಧನೆ ಮಾಡುವರು. ನಿಮಗೆ ಏನಾಗಿದೆ ನನಗೆ ಗೊತ್ತಿಲ್ಲಪ್ಪ. ನಿಮಗೆ ಈ ಆರಾಧನೆ ಪವಿತ್ರ ಪುಸ್ತಕದಲ್ಲಿ ಎಲ್ಲೂ ಬರೆಯಲಿಲ್ಲ. ಈ ರೀತಿ ಆರಾಧನೆ ಮಾಡಬೇಕಂತ ಪವಿತ್ರ ಪುಸ್ತಕದಲ್ಲಿ ಸಪೋರ್ಟ್ ಕೊಡ್ತಾ ಇಲ್ಲ.
ಇದು ನೀವು ಮಾಡುವ ಆರಾಧನೆ ಅದು ರಾಂಗ್ ಆರಾಧನೆ. ಯಾಕೆ? ಪವಿತ್ರ ಪುಸ್ತಕ ಹೇಳ್ತಾ ಇದೆ, ನೀವು ಸಭೆಯಾಗಿ ಕೂಡಿ ಬರಬೇಕು. ಸಭೆಯಾಗಿ ಕೂಡಿ ಬರುವುದು ಬಿಟ್ಟು ಬಿಡಬಾರದಂತೆ. ಹಾಗಾದರೆ ನೀವು ಸಭೆಯಾಗಿ ಕೂಡಿ ಬರುವುದು ಬಿಟ್ಟು ಆನ್ಲೈನಲ್ಲಿ ಇಲ್ಲ, ನಮ್ಮ ಪಾಸ್ಟ್ರು ಎಲ್ಲಿದ್ದಾರೆ? ಬೆಂಗಳೂರು. ನಮ್ಮ ಪಾಸ್ಟ್ರು ಎಲ್ಲೂ? ನಮ್ಮ ಪಾಸ್ಟ್ರು, ನಮ್ಮ ಸೇವಕರು ಯಾವುದು ಸೌತ್ ಆಫ್ರಿಕಾ, ನಮ್ಮ ಪಾಸ್ಟ್ರು ಫಿನ್ಲ್ಯಾಂಡ್, ನಮ್ಮ ಪಾಸ್ಟ್ರು ಎಲ್ಲಿ? ನಾರ್ತ್ ಕೊರಿಯಾ, ಸೌತ್ ಕೊರಿಯಾ. ಹಲೋ, ನಿಮ್ಮ ಪಾಸ್ಟ್ರಿಗೆ ನಿಮ್ಮ ನಂಬರ್ ಗೊತ್ತಿದೆಯಾ? ನಿಮ್ಮ ಪಾಸ್ಟ್ರು ನಿಮಗೆ ಸಭೆಗೆ ಬರಲಿದ್ದರೆ ಕಾಲ್ ಮಾಡ್ತಾರೆ. ನಿಮ್ಮ ಪಾಸ್ಟ್ರು ಆನ್ಲೈನಲ್ಲಿ ನೀವು ನೋಡ್ತಾ ಇರುವಾಗ ನಿಮ್ಮ ಪಾಸ್ಟ್ರು ನಿಮಗೆ ಏನು ಸಭೆಗೆ ಬಂದು ಕೂಡ್ತಾ ಇಲ್ಲ ಅಂಥೇಳಿ ಆ ವಿಷಯದಲ್ಲಿ ಕೇಳ್ತಾ ಇದ್ದಾರೆ. ಏನಾದರೂ ಅವರು ನಿಮ್ಮ ಜೊತೆ ಅನ್ಯೋನ್ಯತೆ ಟಚ್ ಇದೆಯಾ? ಏನೂ ಇಲ್ಲ. ನಿಮ್ಗೆ ಇಷ್ಟ ಬಂದಂತೆ ನೀವು ಮಾಡ್ಕೊಂಡಿದ್ದೀರಿ. ಇದು ಸಭೆಯಲ್ಲ, ಸಭೆಯ ನಿಯಮಕ್ಕೆ ಸಂಬಂಧಪಟ್ಟದಲ್ಲ, ಇದು ಸಭೆಯ ಹೊರಗಡೆ ಹೋಯಿತು. ಅದರಿಂದ ನೀವು ಸಭೆಯ ಹೊರಗಡೆ ಇದ್ದುಕೊಂಡು ನಾನು ಸಭೆಯ ಒಳಗಡೆ ಇದೆ ಅಂತ ಹೇಳ್ಕೊಂಡಿದ್ರೆ ನಿನ್ನನ್ನು ನೀನು ಮೋಸ ಮಾಡ್ಕೊಳ್ತಿದ್ದಿ. ನೀನು ಬಿದ್ದು ಹೋಗ್ತಾ ಇದೆಯಲ್ಲ, ಬಿದ್ದು ಹೋಗಿದ್ದಿ ನಿನ್ನ ಆಲೋಚನೆಯಲ್ಲಿ. ಆಯಿತಾ? ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ನಿಮ್ಮ ಹತ್ತಿರದ ಸಭೆಗಳಿಗೆ ಕನೆಕ್ಟ್ ಆಗಿರಿ. ನಿಮ್ಮ ಹತ್ತಿರದ ಸಭೆ ಅದು ಮನೆಗಳಲ್ಲಿ ಮಾಡಲಿ, ಅವರು ಹೇಗೆ ಮಾಡಲಿ, ಮರದ ಕೆಳಗೆ ಕೂತ್ಕೊಂಡು ಆರಾಧನೆ ಮಾಡ್ತಿದ್ದೀರ, ಅದು ನಿಮಗೆ ಅಲ್ಲ, ಅದು ದೇವರಿಗೆ ಸಂಬಂಧಪಟ್ಟದ್ದು. ನೀವು ಅವರ ಜೊತೆ ಸೇರಿಕೊಂಡು ಅವರಿಗೆ ಅಂಗವಾಗಿ, ಆ ಸಭೆಯ ಅಂಗವಾಗಿ ನೀವು ಆ ಸೇವಕರ ಜೊತೆಯಲ್ಲೂ ಅವಿರುವ ವಿಶ್ವಾಸಿಗಳ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಆ ಸಭೆಯನ್ನು ಬಿಲ್ಡ್ ಮಾಡುವುದಕ್ಕಾಗಿ, ದೇವರ ರಾಜ್ಯವನ್ನು ಬೆಳೆಸುವುದಕ್ಕಾಗಿ ಪ್ರಯಾಸ ಪಡಿರಿ. ಅದು ಬಿಟ್ಟುಕೊಂಡು ಆನ್ಲೈನಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ನೋಡಿಕೊಂಡು ನಾನು ಆರಾಧನೆ ಮಾಡಿದೆ. ಎಂಥ ಆರಾಧನೆ? ಇದು ಆರಾಧನೆ ಅಲ್ಲ. ದೇವರ ವಾಕ್ಯ ಇಲ್ಲಿ ಎಲ್ಲಿ ಕೂಡ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಈಗ ಇರಲಿ, ಯೇಸು ಸ್ವಾಮಿ ಬಳಿಗೆ ಬರುವ ನಾವು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಅವಳನ್ನು ಕರ್ಕೊಂಡು ಬರುವಾಗ ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಯೇಸುವೇ ಕೇಳು, ಈ ಹುಡುಗಿ, ಈ ಹೆಂಗಸು ವ್ಯಭಿಚಾರ ಮಾಡುವಾಗ ಇವಳು ಸಿಕ್ಕಿಕೊಂಡಿದ್ದಾಳೆ, ನೀನೇನು ಹೇಳ್ತಿ? ಮೋಶೆ ಹೇಳ್ತಾರೆ ಕಲ್ಲು ಹೊಡೆದು ಸಾಯಿಸಬೇಕು. ಈಗ ನೀನು ಏನು ಹೇಳ್ತಿ? ನೋಡಿದ್ರಾ? ಮೋಶೆ ಹೇಳೋದನ್ನು ಮಾಡಲ್ಲ ನೀವು. ಯೇಸುಂದು ಯಾಕೆ ನಿಮಗೆ ಬೇಕು? ಯೇಸುವನ್ನು ಸಿಕ್ಕಿಸಿ ಹಾಕಿ ಯೇಸುವನ್ನು ಹೊಡೆಯುವಂಥ ಪ್ಲ್ಯಾನನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಕೆಲವರು ದೊಡ್ಡ ದೊಡ್ಡ ಕಲ್ಲನ್ನು ಹೆಸರೇ ಹಿಡಿದು ತಗೊಂಡು ಬಂದಿದ್ದಾರೆ. ಕೆಲವ್ರಿಗೂ ತುಂಬಿಸ್ಕೊಂಡು ಬಂದಿರ್ಬೋದು, ಒಂದೆರಡಲ್ಲ. ಇವನ ತಲೆಗೆ, ಇವರ ನಾಲಿಗೆಗೆ ಅಂತ ಇವರ ಮೊಣಕಾಲುಗಳಿಗೆ, ಇವನ ಸೊಂಟಕ್ಕೆ ಹೊಡೆದು ಇವನನ್ನು ನಾವು ಇಲ್ಲದಂತೆ ಮಾಡುವ, ಇವನು ಮತ್ತು ಜೀವನದಲ್ಲಿ ಇನ್ನು ಪ್ರಸಂಗ ಅಲ್ಲ, ಇವನು ಇಲ್ಲಿ ಈ ಯೆರೂಸಲೇಮಿನಲ್ಲಿ ಈ ನಮ್ಮ ದೇಶದಲ್ಲಿ ಇರಲೇಬಾರ್ದು ಅಂತ ಹೇಳಿಕೊಂಡು ಅವರ ಹತ್ತಿರ ಬರುವಾಗ ಅದಕ್ಕೆ ಹೇಳ್ತಾನೆ, ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯ ವ್ಯರ್ಥ. ಅಲ್ಲಿ ಆ ಸ್ತ್ರೀ ಶತ್ರುಗಳ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅವಳು ಎನಿಸ್ಕೊಳ್ತಾ, ದೇವರೇ, ಅವಳು ಯಾಕೆ ವ್ಯಭಿಚಾರಣೆ ಆಗಿದ್ದಾರೆ ನನಗೆ ಗೊತ್ತಿಲ್ಲ, ಯಾವ ಕಷ್ಟದಲ್ಲಿ ಹೋಗ್ತಾ ಇದ್ದಳು ಗೊತ್ತಿಲ್ಲ, ಯಾಕೆ ಆ ದೇಹ ಮಾರಿಕೊಂಡು ಅವಳು ಜೀವಿಸ್ತಾ ಇದ್ದಳು ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ ಬಹಳ ಜನರು ಈ ರೀತಿ ಇದಿರ್ತಾರೆ. ಆದರೆ ಅವರ ಆ ತಾಯಂದಿರಿಗೆ ಅಥವಾ ಅಕ್ಕಂದಿರಿಗೆ ನಾನು ಹೇಳುವಂಥದ್ದು, ಅಥವಾ ಆ ಸ್ತ್ರೀಯರಿಗೆ, ಪ್ಲೀಸ್ ಅದನ್ನು ಬಿಟ್ಟು ಬಿಡ್ರಿ. ದೇವರು ನಿಮಗೆ ಸಹಾಯ ಮಾಡ್ತಾನೆ. ನೀವು ಹೋಗಬೇಡ್ರಿ. ಶರೀರವು ಅದು ದೇವರ ಆಲಯವಾಗಿದೆ. ಆ ಪಾಪದಲ್ಲಿ ಬೀಳಬೇಡ್ರಿ. ನೀವು ಕಂಪ್ಲೀಟಾಗಿ ಯೇಸು ಕ್ರಿಸ್ತನಲ್ಲಿ ತಿರ್ಕೊಳ್ರಿ, ಆ ಪಾಪವನ್ನು ಒಪ್ಪಿಕೊಳ್ಳ್ರಿ. ಮತ್ತು ದೇವರು ನೂತನ ಜೀವಿತವನ್ನು ಕೊಡ್ತಾನೆ. ನಾನು ನೋಡಿದ್ದೇನೆ, ಒಬ್ಬ ಹೆಂಗಸು ರೆಡ್ ಝೋನ್ ಅಂಥೇಳಿ ಮುಂಬೈಯಲ್ಲಿ ವ್ಯಭಿಚಾರ ಮಾಡ್ತಿದ್ರು. ಅಲ್ಲಿ ಅವಳು ಜೀವಿತವನ್ನು, ಆವಾಗ ಅವಳಿಗೆ ದೇವರ ವಾಕ್ಯ ಸಿಕ್ತು. ದೇವರ ವಾಕ್ಯ ಸಿಕ್ಕಿ ಅವಳು ಪರಿವರ್ತನೆಯಾಗಿ ದೇವರ ಕಡೆ ತಿರ್ಕೊಳ್ಳುವಾಗ ಈಗ ಅವಳ ಭವಿಷ್ಯದಲ್ಲಿ ಉತ್ತಮವಾದ ಗಂಡ ಸಿಕ್ಕಿದ್ದಾನೆ. ಅವಳು ಆ ಪಾಪವನ್ನು ಹೇಳಿ ಬಿಟ್ಟಿದ್ದಾಳೆ. ಈಗ ಅವಳ ಕುಟುಂಬ ಜೀವಿತವನ್ನು ಮಾಡ್ತಾ ಇದ್ದಾಳೆ. ದೇವರು ನಿಮಗಾಗಿ ನಿಮ್ಮ ಶರೀರವನ್ನು, ನಿಮಗಾಗಿ ನಿಮ್ಮ ಪಕ್ಕಲಿಬೆಯನ್ನು ಇಟ್ಟಿದ್ದಾರೆ. ಇಂಥ ಪಾಪಕೃತ್ಯಕ್ಕೆ ಹೋಗಬೇಡ್ರಿ. ದೇವರು ನಿಮ್ಮನ್ನು ಕರೆದಿದ್ದಾನೆ ಉತ್ತಮವಾಗಿ. ಮತ್ತು ಮನುಷ್ಯರು ಬಹಳವಾಗಿ ನಿಮ್ಮ ವಿಷಯದಲ್ಲಿ ನೀನು ಪಾಪಿ, ನೀನು ಹಾಗೆ, ಅವರ ಸರ್ಟಿಫಿಕೇಟ್ ನಿಮಗೆ ಬೇಕಾಗಿಲ್ಲ, ದೇವರ ಸರ್ಟಿಫಿಕೇಟ್ ಸಾಕು. ಮನುಷ್ಯರು ಹೇಳ್ತಾ ಇರ್ತಾರೆ, ನಮ್ಮನ್ನು ಹೇಳ್ತಾರೆ, ನಿಮಗೂ ಹೇಳ್ತಾರೆ, ಅವರ ಸರ್ಟಿಫಿಕೇಟ್ ಅಲ್ಲ. ನಾವು ಹೌದು, ಒಂದು ಕಾಲದಲ್ಲಿ ಪಾಪ ಮಾಡಿದ್ದೆವು, ಬಿದ್ದು ಹೋಗಿದ್ದೆವು, ಒಪ್ಪಿಕೊಂಡಿದ್ದೇವೆ, ಅದನ್ನು ಬಿಟ್ಟಿದ್ದೇವೆ. ಇನ್ನು ಅದರಲ್ಲಿ ಇಲ್ಲ ನಾವು. ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ನೀವು ಏನು ಬೇಕಾದರೂ ಹೇಳಿಕೊಳ್ಳಿ, ನಮ್ಗೆ ಗೊತ್ತಿಲ್ಲ ಅದು. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತವನ್ನು ಯೇಸುಗೊಪ್ಪಿಸಿಕೊಡ್ರಿ. ಈಗ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಅಲ್ಲಿ ಏನಾಯಿತು ಅಂದರೆ ಬಹಳ ಕಠಿಣವಾದಂಥ ಪರಿಸ್ಥಿತಿ. ಶಿಷ್ಯರು ಕೂಡ ಹೆದರಿ ಹೋದರು. ದೇವರೇ,
ವ್ಯಭಿಚಾರ ಮಾಡಿದವನು ಅಲ್ಲಿ ಹೊಡಬೇಕಿತ್ತು, ಇವರು ಇಲ್ಲಿ ತಂದಿದ್ದಾರೆ. ಈಗ ಏಸಪ್ಪ ಏನು ಹೇಳಿದ್ರು ಅಥವಾ ಇವರು ಕಲ್ಲು ಹೊಡೆಯುವುದು ಗ್ಯಾರಂಟಿ ಅಂತ. ಆವಾಗ ಯೇಸು ಸ್ವಾಮಿ ನೆಲದ ಮೇಲೆ ಕೂತ್ಕೊಂಡು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಅದರ ಅರ್ಥ ಯಾರೆಲ್ಲ ಪಾಪ ಮಾಡ್ತಾರೋ ಪಾತಾಳಕ್ಕೆ ಇಳಿದು ಹೋಗ್ತಾರಂತ. ನೆಲದ ಮೇಲೆ ಬರೀತಾರೆ. ಆವಾಗ ಎದ್ದು ನಿಂತುಕೊಂಡು ಅವರು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲ ಅವರು ಮೊದಲು ಕಲ್ಲು ಹೊಡೆಯಲಿ ಅವಳನ್ನು ಅಂತ. ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲ ಅವರು ಮೊದಲು ಕಲ್ಲು ಹೊಡೆಯಲಿ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಒಬ್ಬ ಸಾಮಾನ್ಯ ವ್ಯಕ್ತಿ. ಯೇಸು ಒಬ್ಬ ಖಾಲಿ ಅಲ್ಲಿ ಆರ್ಡಿನರಿ, ಏನು ಅಧಿಕಾರ ಇಲ್ಲದವನು, ಶಾಸ್ತ್ರಿ ಅಲ್ಲ, ಅಥವಾ ಆ ದೇಶದ ಒಬ್ಬ ಸಾಮಾನ್ಯ ನಾಗರಿಕ. ಅವನು ಹೇಳಿದ ಮೇಲೆ ಸುಳ್ಳು ಹೇಳಿಬೇಕಾದ್ರೆ ನಿಲ್ಬೋದಿತ್ತು, ನಾನು ಮಾಡಲಿಲ್ಲ ಅಂತ ಹೇಳಿ ಅಲ್ವಾ, ಸುಳ್ಳು ಕೂಡ ಹೇಳಿ ನಿಲ್ಬೋದಿತ್ತು. ಯಾಕೆ ದೊಡ್ಡವರಿಂದ ಚಿಕ್ಕವ್ರ ತನಕ ಬಿಟ್ಟು ಹೋದ್ರ ಅಂದರೆ, ಯೇಸು ಸ್ವಾಮಿ ನೆಲದ ಮೇಲೆ ಬರೀಲಿಕ್ಕಿದ್ದಿದ್ರಲ್ಲ, ಅವರ ಪಾಪ ಎಲ್ಲ ತೋರಿತು ಅಲ್ಲಿ. ಅವರೆಲ್ಲ ಸಂಗತಿಗಳು ದೇವರು ಅವ್ರ ದೃಷ್ಟಿಗೆ ತಂದರು. ಮತ್ತು ದೇವರ ಪ್ರೆಸೆನ್ಸ್, ಯಾವ ಪಾಪಿಯು ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಕೇಳ್ರಿ, 1ನೇ ಅಧ್ಯಾಯದಲ್ಲಿ 5 ಮತ್ತು 6 ವಚನ ಓದ್ತೇನೆ. ಆದದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಬರೆಯಲ್ಪಟ್ಟಿದೆ, ಆದದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸ್ತಾನೆ. ನಾವು ರೈಚಸ್ ಆಗಬೇಕು. ನಮ್ಮ ಬಲದಿಂದ ಆಗುವುದಿಲ್ಲ. ನಾವು ನೀತಿವಂತರು ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ ಆಗುವುದಿಲ್ಲ. ಯೇಸುವನ್ನು ನಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಂಡ ಮೇಲೆ, ಆತನ ಹೆಸರಿನಲ್ಲಿ ನಾವು ರಕ್ಷಣೆಯನ್ನು ಹೊಂದಿದ ಮೇಲೆ, ಆತನ ಹೆಸರು, ಆತನ ರಕ್ತ, ಆತನ ನಾಮ ಅಥವಾ ಆತನಿಂದಲೇ ನಾವು ನೀತಿವಂತರಾಗ್ತೇವೆ. ಅದಕ್ಕಾಗಿ ನಮ್ಮ ಬಲ, ನಮ್ಮ ಸಾಮರ್ಥ್ಯದಿಂದ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ನಿಮ್ಮಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ನಿಮ್ಮ ಜೀವಿತದ ಪ್ರತಿಯೊಂದು ಯಾತ್ರೆಯಲ್ಲಿ ದೇವರನ್ನು ಆತುಕೊಳ್ಳ್ರಿ. ಈಗ ಯೇಸು ಸ್ವಾಮಿಯ ಬಳಿಗೆ ಬರುವನ ಮತ್ತೊಮ್ಮೆ. ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಹಿರಿಯರಿಂದ ಕಿರಿಯರ ತನಕ ಬಿಟ್ಟು ಹೋದರು. ಯೇಸು ಸ್ವಾಮಿ ಆ ಮಗಳಿಗೆ ಹೇಳ್ತಾರೆ, ಯಾರು ನಿನ್ನ ಕಲ್ಲು ಹೊಡಿಲಿಲ್ಲವೋ? ಇಲ್ಲಪ್ಪ ಅಂತ ಹೇಳ್ತಾರೆ. ನಾನು ಕೂಡ ಹೊಡೆಯುವುದಿಲ್ಲ, ಹೋಗು, ಇನ್ನು ಮುಂದೆ ನೀತಿಯಾಗಿ ಜೀವಿಸು. ಆ ಮಗಳು ಯೇಸಪ್ಪನನ್ನು ಅವಳ ಜೀವಿತ ಯಾತ್ರೆಯಲ್ಲಿ ಹಿಂಬಾಲಿಸಿದಳು. ನಮ್ಮ ಪಾಪವು, ನಮ್ಮ ಜೀವಿತದ ಅದ್ಭುತವು, ನಮ್ಮ ಜೀವಿತ ಬಿಡುಗಡೆಯಾಗುವುದು ಯಾಕಂದರೆ ನಮ್ಮ ದೇವರನ್ನು ನಾವು ನಿತ್ಯಕ್ಕೂ ಹಿಂಬಾಲಿಸಬೇಕು. ಇನ್ನು ತುಂಬ ಜನರಿಗೆ ನಾನು ಹೇಳ್ತೇನೆ, ನಿಮ್ಮ ಅದ್ಭುತವಾಯಿತು, ನಿಮಗೆ ಕ್ಯಾನ್ಸರಿಂದ ಗುಣವಾಯಿತು, ನಿಮಗೆ ದೇವರು ಒಳ್ಳೆಯ ಕೆಲಸಗಳನ್ನು ಕೊಟ್ಟನು, ನಿಮಗೆ ದೇವರ ಸಭೆಗೆ ಬಂದ ಮೇಲೆ ಜ್ಞಾನ ವಿವೇಕ ಕೊಟ್ಟನು, ಒಂದು ಒಳ್ಳೆಯ ಕುಟುಂಬ ಕೊಟ್ಟನು. ಆದರೆ ಇವತ್ತು ಬಹಳ ಜನರು ದೇವರಿಂದ ದೂರ ಹೋಗಿಬಿಟ್ರು. ಸಿಕ್ತಲ್ಲ ಆಶೀರ್ವಾದ ಅಂತ, ಅದು ಆಶೀರ್ವಾದ ಅಲ್ಲ ಪ್ರಿಯರೇ. ನಿಮಗೆ ಆಶೀರ್ವಾದ ಅಂದರೆ ನಿತ್ಯ ಜೀವ ಆಶೀರ್ವಾದ. ಇದು ನಮಗೆ ಎಲ್ಲರಿಗೂ ಸಿಗ್ತದೆ. ಮಳೆ ದೇವರು ಎಲ್ಲರ ಮೇಲೆ ಸುರಿಸ್ತಾನೆ, ಕೆಟ್ಟವರ ಮೇಲೆ ಸುರಿಸ್ತಾನೆ, ನಿತ್ಯವಂತರ ಮೇಲೆ ಸುರಿಸ್ತಾನೆ. ಸೂರ್ಯ ಕೆಟ್ಟವರ ಮೇಲೆ, ದುಷ್ಟರ ಮೇಲೆ ಉದಯಿಸ್ತಾನೆ, ನಿತ್ಯವಂತರ ಮೇಲೂ ಕೂಡ ಆಶೀರ್ವಾದ ಎಲ್ಲರಿಗೂ ದೇವರು ಕೊಡ್ತಾ ಇರ್ತಾನೆ. ಅಥವಾ ಎಲ್ಲರೂ ಕೂಡ ತಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಅನುಭವಿಸಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿದ್ದಾನೆ. ಆದರೆ ನಿತ್ಯ ಜೀವ ಎಲ್ಲರಿಗಲ್ಲ, ನಿತ್ಯ ಸೌಭಾಗ್ಯ ಎಲ್ಲರಿಗಲ್ಲ, ಪರಲೋಕ ಎಲ್ಲರಿಗಲ್ಲ, ದೇವರು ಎಲ್ಲರಿಗಲ್ಲ. ಯಾರು ಆತನನ್ನು ಹುಡುಕಿಕೊಂಡು ಬರ್ತಾನೆ, ಯಾರು ಆತನನ್ನು ಅಂಗೀಕರಿಸ್ತಾನೆ, ಯಾರು ಆತನಲ್ಲಿ ನೆಲೆಗೊಳ್ತಾರೆ, ಯಾರು ಆತನನ್ನು ಪ್ರೀತಿಸ್ತಾರೆ, ಅವರಿಗೆ ಯೇಸಪ್ಪ ಸಿಗ್ತಾನೆ, ಅವರಿಗೆ ಯೇಸು ಅವನ ಜೀವಿತ ನೆಲೆಗೊಳ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಾನು ಕೇಳ್ಕೊಳ್ಳುವುದಿಷ್ಟೇ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳು, ಮಾತ್ಕಾರ್ಯಗಳು ಸಿಕ್ಕಿದ ಮೇಲೆ ಓಡಿ ಹೋಗಿದ್ದರೆ ವಾಪಸ್ಸು ಫಸ್ಟ್ ಫುಲ್ ಸ್ಟಾಪ್ ಹಾಕಿ ಹಿಂತಿರುಗಿ ಬನ್ನಿರಿ. ದೇವರ ಬಳಿಗೆ ಹೋಗ್ರಿ. ನೀವು ಯಾವುದೇ ಜಗತ್ತಿನ ಮೂಲೆಯಲ್ಲಿರಲಿ, ಈ ಸಂದೇಶ ಕೇಳ್ತಾ ಇದ್ದರೆ ದೇವರ ಬಳಿಗೆ ಹೋಗಿ, ದೇವರೇ ನನ್ನನ್ನು ಕ್ಷಮಿಸು, ನಾವು ಮಾಡಿದ ತಪ್ಪು. ಯಾವ ಹತ್ತಿರದಲ್ಲಿರುವ ಸಭೆಗೆ ಹೋಗಿ ಸೇರಿಕೊಂಡು ದೇವರನ್ನು ಆರಾಧಿಸ್ರಿ. ಆ ಸಭೆಯ ಏನು ಕೊರತೆಗಳು, ಆ ಸಭೆಯಲ್ಲಿರುವಂಥ ಸಂಗತಿಗಳು ನೋಡಬೇಡ್ರಿ, ಕರ್ತನನ್ನು ನೋಡ್ರಿ. ಆ ಸಭೆಯಲ್ಲಿರುವ ಸಭಾ ಪಾಲಕರು ಅವರು ಇವರು ಏನು ಮಾಡ್ತಾರೆ ಅದನ್ನೆಲ್ಲ ನೋಡಬೇಡ್ರಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ನೋಡಿಕೊಂಡು ಆರಾಧಿಸ್ರಿ. ಅಷ್ಟೆಲ್ಲ ಸತ್ಯದ ಸಭೆಗೆ, ಕರೆಕ್ಟಾದ ಸಭೆಗೆ, ಆಯಿತಾ. ಸಭಾಪಾಲಕರು ಏನು ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಹೇಳಿದರೆ ಕೆಲವೊಂದು ಕೊರತೆಗಳು ನಾನು ಹೇಳಿದ್ವು, ಅರ್ಥ ಆಯ್ತಾ. ಸಭೆಯಲ್ಲಿ ಕುರ್ಚಿ ಇಲ್ಲವೋ,
ಅಥವಾ ಕಸಬರಿ ಚಾಪೆಯಲ್ಲಿ ಕೂತ್ಕೊಳ್ಬೇಕು, ಮನೆಯಲ್ಲಿ ಆರಾಧಿಸ್ತಾ ಇದ್ದಾರೋ, ಸ್ಥಳದ ವಿಷಯದಲ್ಲಿ ಈ ರೀತಿಯೆಲ್ಲ ಸಣ್ಣ ಪುಟ್ಟದಾದ ಸಂಗತಿಗಳು ಇರ್ತವೆ. ಅದನ್ನು ನೋಡಿಕೊಂಡು ಇಲ್ಲಿ ನಾನು ದೊಡ್ಡ ಆಲಯದಲ್ಲಿ ಆರಾಧಿಸ್ತಾ ಇದ್ದೆ. ದೊಡ್ಡ ಆಲಯ ನಿನಗೆ ಪರಲೋಕ ಕರ್ಕೊಂಡು ಹೋಗೋದಿಲ್ಲ. ನಿನಗೆ ಎಲ್ಲಿ ಪರಲೋಕ ಕರ್ಕೊಂಡು ಹೋಗುವ ಜಾಗ ಎಲ್ಲಿದೆ, ಅದು ಹೇಗೆ ಇರ್ಬೋದು, ಅಲ್ಲಿ ಹೋಗಿ ಆರಾಧಿಸು. ಅಲ್ಲಿ ಹೋಗಿಕೊಂಡು ಅಲ್ಲಿರುವಂತಹ ಆ ಮೈನಸ್ ಪಾಯಿಂಟ್ಗಳನ್ನು ಹಿಡಿದುಕೊಂಡು ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಹೀಗಿಲ್ಲ, ಕುರ್ಚಿ ಇಲ್ಲ, ಜಾಗ ಇಲ್ಲ, ನನಗೆ ಹಿಂಗಾಗ್ತದೆ, ನನಗೆ ಹಾಗಾಗುತ್ತದೆ, ನನಗೆ ಹೆಣ್ಣಿಲ್ಲ, ನನಗೆ ಗಂಡಿಲ್ಲ, ನನಗೆ ಮದುವೆ ಸಿಗ್ತಾ ಇಲ್ಲ, ಹಾಗೆ ಆ ಉದ್ದೇಶ ಇಟ್ಕೊಂಡು ಹೋಗಬೇಡ. ಕರೆಕ್ಟಾದಂತಹ ದೇವರನ್ನು ಆರಾಧಿಸುವಂಥ ಉದ್ದೇಶದಲ್ಲಿ ಹೋಗಿ ದೇವರನ್ನು ಆರಾಧಿಸು. ಇಲ್ಲಿ ವಚನ ನಾನು ಹೇಳ್ತಾ ಇದ್ದೇನೆ, ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳಿತು. ಏನಂತ ಹೇಳಿತು ಅಲ್ಲಿ 108ನೇ ಕೀರ್ತನೆಯಲ್ಲಿ ಬಹಳ ಸುಂದರವಾದ ವಚನ ಪ್ರಿಯರೇ. ಅಲ್ಲಿ ಹೇಳ್ತಾ ಇದೆ, ನಮಗೆ ಕೈ ಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮಗೆ ಕೈ ಹಿಡಿದು ಶತ್ರುಬಾಧೆಯಿಂದ ಪಾರು ಮಾಡುವ ಆತನು ಒಬ್ಬನೇ, ಆತನ ದೇವರು. ಮನುಷ್ಯರ ಸಹಾಯವು ವ್ಯರ್ಥ. ಮನುಷ್ಯರು ಎಷ್ಟೇ ಸಹಾಯ ಮಾಡಿದ್ರು ಅದು ವ್ಯರ್ಥ ಪ್ರಿಯನೇ. ಬಹಳ ಜನರ ಹತ್ರ ಕೋಟ್ಯಾಧಿಪತಿಗಳಾಗಿರ್ತಾರೆ, ಅವರಿಗೆ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ, ರೋಗದಿಂದ ಆಗಲ್ಲ. ಈಗಿನ ಕಾಲದಲ್ಲಂತೂ ನೋಡುವುದೇ ಬೇಡ, ಯಾವುದರಿಂದಲೂ ಕೂಡ ಅವರಿಗೆ ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅವರಿಂದ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಬಿಡುಗಡೆ ಕೊಡುವುದು ಕರ್ತನಾದ ಯೇಸು ಸ್ವಾಮಿ ಮಾತ್ರ, ದೇವರು ಮಾತ್ರ. ಇಲ್ಲಿ ಮುಂದೆ ಹೋಗ್ತಾ ಇದೆ, ದೇವರಿಂದ ಶೂರ್ಯ ಕೃತ್ಯಗಳನ್ನು ನಡೆಸುವೆವು. ನೀವು ದೇವರಲ್ಲೇ ಬಂದ ಮೇಲೆ ನಿಮ್ಮ ಜೀವಿತದಲ್ಲಿ ಶೂರವಾದ ಕೃತ್ಯಗಳನ್ನು ನಡೆಸ್ತೀರಾ. ನೀವು ನೆನೆಸಿಕೊಳ್ಳೋದಂಥ ಕಾರ್ಯಗಳು ದೇವರು ಮಾಡ್ತಾರೆ, ನೀವು ಖಾಲಿ ನಿಲ್ಲುವುದು ಅಷ್ಟೇ. ಮೈಜೆಗಳಿದ್ದಾನೆ, ಏನು ಮಾಡ್ತಿ ನೀನು? ಹೀಗೆ ಯಾಕೆ ಬೊಂಬಡಿ ಹೊಡಿತಿ? ಹೀಗೆ ಯಾಕೆ ನೀನು ಕೂಗ್ ತಗೊಳ್ತಾ ಇದ್ದಿ? ಹೋಗು, ನಿನ್ನ ಕೈಯಲ್ಲಿ ಇದೆ ವಾಗ್ದಾನ, ಮತ್ತೆ ಹೊಡಿ ಸಮುದ್ರದ ಮೇಲೆ. ಆವಾಗ ಮೊಯ್ಜೆ ಹೇಳ್ತಾನೆ ಇಸ್ರೇಲ್ ಜನರಿಗೆ, ಸುಮ್ಮನಿದ್ರಿ, ಯುದ್ಧವು ಯೆಹೋವನದೇ, ಯುದ್ಧವು ಯೆಹೋವನದೇ, ಯುದ್ಧವು ಯೆಹೋವನದೇ, ಜಯವು ಯೆಹೋವನಿಂದಲೇ, ಜಯವು ಯೇಸಪ್ಪನಿಂದಲೇ, ಯೇಸಪ್ಪನ ಹೆಸರಿನಲ್ಲಿ ಶೂರ್ಯಕೃತ್ಯಗಳನ್ನು ಮಾಡುವೆವು. ಯೇಸು ಸ್ವಾಮಿ ಒಬ್ಬನೇ ಆಗಿದ್ದನು, ಈ ಲೋಕಕ್ಕೆ ಬಂದನು. ಎಂಥ ದೊಡ್ಡ ರೀತಿಯಾದಂಥ ಶೋಧನೆ, ಹೋರಾಟಗಳು, ಕಷ್ಟಗಳು, ಶಿಲುಬೆಯ ಪ್ರಯಾಣ ಎಲ್ಲವನ್ನು ಮಾಡಿ ಮುಗಿಸಿ ಹೊರಟು ಹೋಗಿ ತನ್ನ ಆತ್ಮನ ಅಭಿಷೇಕವನ್ನು ತರಿದನು. ಈಗಿನ ಕಾಲದಲ್ಲಿ, ಈಗ ರೈಟ್ ನಾವು ಇಡೀ ವಿಶ್ವದಲ್ಲಿ ದೇವರನ್ನು ಅರಿತುಕೊಳ್ಳುವವರು ಅಥವಾ ದೇವರ ನಾಮವನ್ನು ಹಿಡಿದುಕೊಂಡವರು ಎಷ್ಟೋ ಕೋಟಿಗಟ್ಟಲೆ ಜನರಿದ್ದಾರೆ. ಒಬ್ಬ ಯೇಸುವಿನಿಂದ ಏನಾಯಿತು? ಇಡೀ ವಿಶ್ವಕ್ಕೆ ದೇವರ ವಾಕ್ಯವು ಸಾರಲ್ಪಡ್ತು, ಒಬ್ಬರಿಂದಲೇ. ಅದಕ್ಕೆ ನಮ್ಮ ದೇವರು ಶೂರ್ಯಕೃತ್ಯವನ್ನು ಮಾಡುವ ಆತನಾಗಿದ್ದಾನೆ. ಅರಸರುಗಳ ಮುಂದೆ, ವಿವೇಕಿಗಳ ಮುಂದೆ, ಯಾರು ದೇಶಾಧಿಪತಿಗಳ ಮುಂದೆ ಅಥವಾ ಇಡೀ ವಿಶ್ವದ ಎಲ್ಲರ ಮುಂದೆ ದೇವರ ವಾಕ್ಯವು ಸಾರಲ್ಪಡ್ತಾ ಇದೆ. ಯಾರಿಂದಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅಷ್ಟೆಲ್ಲ ಬಹಳ ಜನರು ಇದನ್ನು ನಾನು ನಿಲ್ಲಿಸಬೇಕು, ಇದನ್ನು ನಾನು ಕೊನೆಗಣಿಸಬೇಕಂತ ನೋಡಿದರು. ಆದರೆ ಯಾರಿಂದಲೂ ಕೂಡ ದೇವರ ವಾಕ್ಯವನ್ನು ಅದನ್ನು ನಾಶಪಡಿಸಲಿಕ್ಕೆ, ಬಂಧಿಸಲಿಕ್ಕೆ ಅಥವಾ ಅದನ್ನು ಇಲ್ಲದಂತೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ? ಮನುಷ್ಯರು ಮನುಷ್ಯರೇ, ದೇವರು ದೇವರಾಗಿದ್ದಾನೆ. ಇದು ದೇವರ ವಾಕ್ಯ, ಇದು ಮನುಷ್ಯರಿಂದ ಆಗಲ್ಲ. ಇನ್ನು ಬಹಳ ಜನರು ಮನುಷ್ಯರು ಮಾತನಾಡ್ಬೋದು, ಅವನ್ನ ನಿಲ್ಲಿಸ್ತೇನೆ, ನೀನು ಸಭೆ ಬಂದು ಮಾಡ್ತೇನೆ, ಆ ರೀತಿ ಮಾಡ್ತೇನೆ, ಹೀಗೆ. ಆದರೆ ಒಂದು ನಾನು ಸತ್ಯ ಹೇಳ್ತೇನೆ, ಬಂದು ಮಾಡುವಂಥದ್ದು ಸಭೆಯೋ ಅಥವಾ ನಿನ್ನ ಜೀವಿತವೂ ನಮಗೆ ಗೊತ್ತಿಲ್ಲ. ಆದರೆ ದೇವರ ಸಭೆಯಂತೂ ಅದು ಬಂದಾಗಲ್ಲ. ದೇವರು ನಿನ್ನನ್ನು ಕರೆದ ಉದ್ದೇಶದಲ್ಲಿ ದೇವರು ನಿಮ್ಮನ್ನು, ನನ್ನನ್ನು ಸ್ಥಿರವಾಗಿ ನಿಲ್ಲಿಸಿ ಆತನು ತನ್ನ ಶೂರ್ಯ ಕೃತ್ಯಗಳನ್ನು ನಮ್ಮ ಮುಖಾಂತರವಾಗಿ ಮಾಡುವಾತನಾಗಿದ್ದಾನೆ. ನೋಡಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ದೇವರ ಸಭೆಗಳಲ್ಲಿ ದೊಡ್ಡದಾದಂಥ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಕರ್ನಾಟಕದಲ್ಲಾಗಲಿ, ನಿಮ್ಮ ಜಿಲ್ಲೆಗಳಾಗಲಿ, ನೀವಿರುವ ಪ್ರದೇಶಗಳಲ್ಲಾಗಲಿ ದೇವರು ತನ್ನ ಶೂರ್ಯ ಕೃತ್ಯಗಳನ್ನು ನಿಮ್ಮ ಮುಖಾಂತರ ಮಾಡುವಾತನಾಗಿದ್ದಾನೆ. ನೀನು ಸಿದ್ಧವಾಗಿದ್ದರೆ, ನೀನು ದೇವರಲ್ಲಿ ನಾನು ದೇವರೇ ನಾನು ನೋಡ್ತೇನೆ, ಅಥವಾ ದೇವರು ನಮಗೆ ಕೈಕೊಟ್ಟು ಸಹಾಯ ಮಾಡ್ತಾನೆ, ಮನುಷ್ಯರ ಸಹಾಯ ವ್ಯರ್ಥ ಅಂತ ನೀನು ನಂಬಿಕೊಂಡಿದ್ದು ಇವತ್ತು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರಿಗಾಗಿ ನೀನು ಕಾದುಕೊಂಡಿರುವುದಾದರೆ ಅಥವಾ ಕಾದುಕೊಂಡಿದ್ದರೆ, ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ದೇವರಿಂದ ಶೂರ ಕೃತ್ಯಗಳನ್ನು ನೀನು ನಡೆಸಿ ನೀನು ನಮ್ಮ ವೈರಿಗಳನ್ನು ತುಳಿದು ಬಿಟ್ಟವನು ಆತನೇ. ನಾವು ವೈರಿಗಳನ್ನು ಹೋರಾಡಬೇಕಾಗಿಲ್ಲ, ನಾವು ದುಷ್ಟರ ಒಟ್ಟಿಗೆ ಹೋರಾಡಬೇಕಾಗಿಲ್ಲ, ಶೈತಾನ್ ಜೊತೆ ಹೋರಾಡಬೇಕಾಗಿಲ್ಲ. ನಾವು ನಮ್ಮ ದೇವರೊಟ್ಟಿಗೆ ನಡೆಯಬೇಕು ಅಷ್ಟೇ.
ನಾವು ಮಾಡಬೇಕಾದ ಕೆಲಸ ಎಷ್ಟೇ, ದೇವರೊಂದಿಗಿರಬೇಕು, ದೇವರೊಟ್ಟಿಗೆ ನಡೆಯಬೇಕು, ದೇವರನ್ನು ಆರಾಧಿಸಬೇಕು, ಆತನಲ್ಲಿ ಪ್ರಾರ್ಥಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನ ನಿರೀಕ್ಷಿಸಿಕೊಂಡಿರಬೇಕು. ಆತನು ಏನು ಹೇಳ್ತಾನೆ ಅದು ಸ್ವಲ್ಪ ಹೊತ್ತಿಗೆ ಮಾಡಬೇಕು ಅಷ್ಟೇ. ಯುದ್ಧದ ಸಮಯದಲ್ಲಿ ಮೊಯ್ಜೆಗೆ ದೇವರು ಏನು ಹೇಳ್ತಾನೆ ಅದನ್ನು ಮಾಡಿದನು ಬಿಟ್ಟರೆ ಯುದ್ಧದಲ್ಲಿ ಮೊಯ್ಜೆ ಜಯ ಕೊಡಲಿಲ್ಲ, ಅಥವಾ ಫರೋವನ ಮುಂದೆ ಮೊಯ್ಜೆ ಜಯ ಕೊಡಲಿಲ್ಲ. ಮೊಯ್ಜೆ ದೇವರಲ್ಲಿ ಬಿಡೋದು, ಏನು ಮಾಡಬೇಕು ದೇವರೇ, ನಿನಗೆ ಹೇಳ್ತೇನೆ ಹೀಗೆ ಮಾಡು, ಅಷ್ಟೇ ಮಾಡು, ಅಷ್ಟೇ ನೀನು ಹೋಗಿ ನಿಲ್ಲು ಮಾಡು. ಆದರೆ ಇಲ್ಲಿ ಎಲ್ಲವೂ ದೇವರಿಂದಲೇ ಜಯ ಉಂಟಾಯಿತು. ಈಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರಿಂದಲೇ ನಿಮಗೆ ಜಯ ಉಂಟಾಗುವುದು. ಅದಕ್ಕೆ ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು. ಇವತ್ತು ನಿಮಗೆ ಯಾವುದೇ ಬಾಧೆ ಇರಬಹುದು, ಯಾವುದೇ ಶತ್ರು ಇರ್ಬೋದು, ನನಗೆ ಗೊತ್ತಿಲ್ಲ ಪ್ರಿಯನೇ, ಹಣ ಆಸ್ತಿದ ವಿಷಯದಲ್ಲಿ ಅಥವಾ ಮಾರ್ಗದ ವಿಷಯದಲ್ಲಿ, ಆತ್ಮಿಕ ವಿಷಯವಾಗಿ, ರಕ್ಷಣೆ ವಿಷಯವಾಗಿ, ಪ್ರಾರ್ಥನೆ ವಿಷಯವಾಗಿ, ಅಥವಾ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಿಡಲ್ಲ, ಸಭೆಗೆ ಹೋಗ್ಲಿಕ್ಕೆ ಬಿಡಲ್ಲ, ಸಭೆ ವಿಷಯದಲ್ಲಿ ಅಥವಾ ಲೋಕದ ಯಾವುದೇ ಸಂಗತಿಗಳು ಸಣ್ಣದಿಂದ ದೊಡ್ಡದು ತನಕ ಇರಬಹುದು. ಮನುಷ್ಯರ ಹಿಂದೆ ಹೋಗಬೇಡ್ರಿ, ಅವರ ಸಹಾಯ ವ್ಯರ್ಥ. 1 ಸಲ 2 ಸಲ ಮಾಡ್ಬೋದು, ಆದರೆ ಕರ್ತನಾದ ಯೇಸು ಸ್ವಾಮಿ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಶೂರ್ಯ ಕೃತ್ಯಗಳನ್ನು ನಿಮ್ಮ ಮೂಲಕ ಮಾಡಿ ಶತ್ರುಗಳನ್ನು ಏನು ಮಾಡ್ತಾನೆ, ನೀವು ಶತ್ರುಗಳನ್ನು ಏನು ಮಾಡಬೇಕಾಗಿಲ್ಲ, ಯುದ್ಧ ಮಾಡಬೇಕಾಗಿಲ್ಲ, ಅಥವಾ ಶತ್ರುಗಳನ್ನು ದಂಡಿಸಬೇಕಾಗಿಲ್ಲ, ಅಥವಾ ಓಡಿಸಬೇಕಾಗಿಲ್ಲ. ಯೆಹೋವನೇ ಯೇಸಪ್ಪನೇ ಆತನು ಮಾಡ್ತಾನೆ, ಮತ್ತು ನಿಮಗೆ ದೊಡ್ಡ ಜಯವನ್ನು ಕೊಡ್ತಾನೆ. ಪ್ರಿಯ ದೇವ ಮಕ್ಕಳೇ, ಇವತ್ತಿನ ಸಂದೇಶದಲ್ಲಿ ದೇವರು ಶೂರಕೃತ್ಯಗಳನ್ನು ಮಾಡ್ತಾನೆ. ದೇವರು ಜಯವನ್ನು ಕೊಡುವ ಆತನು. ಮನುಷ್ಯರ ಸಹಾಯ ವ್ಯರ್ಥ, ಇದರಿಂದ ನಮಗೆ ಸಹಾಯ ಇಲ್ಲ. ಅದಕ್ಕಾಗಿ ನೀವು ದೇವರಿಂದಲೇ ಆತನಲ್ಲಿ ನಿರೀಕ್ಷಿಸಿಕೊಳ್ಳ್ರಿ. ಆತನು ಕೈ ಕೊಟ್ಟು ನಿಮ್ಮನ್ನು ಸಹಾಯ ಮಾಡ್ತಾನೆ, ಆತ ನಿಮ್ಮನ್ನು ಲಿಫ್ಟ್ ಅಪ್ ಮಾಡ್ತಾನೆ. ಆತನು ನಿಮ್ಮನ್ನು ಯಾವುದೇ ಪಾತಾಳದ ಅಥವಾ ಯಾವುದೇ ಕೆಸರಿನಲ್ಲಿ, ಯಾವುದೇ ಪಾಪದ ಕೆಸರಿನಲ್ಲಿ, ಯಾವುದೇ ಬೆಂಕಿಯನ್ನು ಹೋಗ್ತಾ ಇದ್ರು ಆ ಬೆಂಕಿಯನ್ನು ನಂದಿಸಿ ನಿಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವ ಆತನಾಗಿದ್ದಾನೆ. ದೇವರನ್ನು ಆಶೀರ್ವದಿಸಲಿ. ಶುಭವಾಗಿ ಪ್ರಾರ್ಥಿಸುವ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಈ ಒಂದು ವಾಕ್ಯದಲ್ಲಿ ಮಾತನಾಡಿದ್ದು, ಜೀವನ ಕೊಟ್ಟಿದ್ದೆ, ಪ್ರತಿಯೊಬ್ಬರ ಜೊತೆ ಪ್ರತಿಯೊಬ್ಬರಿಗೆ ನೀನು ಈ ವಾಕ್ಯದಲ್ಲಿ ಸಹಾಯ ಮಾಡಿದ, ಅದಕ್ಕಾಗಿ ಸ್ತೋತ್ರ. ಆ ತಂದೆ ದೇವರೇ, ಹೌದು, ದೊಡ್ಡ ಶೂರಕೃತ್ಯಗಳನ್ನು ನಡೆಸಿ ಇವರಿಗೆ ಜಯವನ್ನು ಕೊಟ್ಟು ನೀನು ದೊಡ್ಡ ಜಯದಲ್ಲಿಯೂ ನಿನ್ನ ಮಹಿಮೆಯಲ್ಲಿಯೂ ಇವರನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತಿದ್ದೀನಿ. ನೀನು ಸಹಾಯ ಮಾಡು, ನಿನ್ನ ಜಯವನ್ನು ನಿರೀಕ್ಷಿಸಿಕೊಳ್ತೇವೆ ಅಪ್ಪ. ಎಲ್ಲರಿಗೂ ಬೇಕಾದಂಥ ಎಲ್ಲ ಅವಶ್ಯಕತೆಗಳು ನೀಡಿ ಮಹಿಮೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.